ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾವಿಗೆ ಬೆಂಬಲ ಬೆಲೆ ಆಗ್ರಹಿಸಿ ಕೋಲಾರ ಬಂದ್ ಹಿನ್ನೆಲೆ ಮಾವು ಬೆಳೆಗಾರರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಮಾವು ಬೆಳೆಗಾರರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿರೋದು. ರಸ್ತೆಗೆ ಅಡ್ಡಲಾಗಿ ಹಾಕಿದ್ದ ಟ್ರ್ಯಾಕ್ಟರ್ ತೆರವು ವಿಚಾರದಲ್ಲಿ ವಾಗ್ವಾದ ಶುರುವಾಗಿ ಗಲಾಟೆ ಆಗ್ಬಿಟ್ಟಿದೆ. ಚಿಂತಾಮಣಿ ರಸ್ತೆಯ ಕಾಲೋನಿ ಗೇಟ್ ಬಳಿ ತಳ್ಳಾಟ ನೂಕಾಟ ಆಗಿರೋದು. ಮಾವು ಬೆಳೆಗಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿಯೂ ನಡೆದಿದೆ. ಕೂಡಲೇ ಸ್ಥಳಕ್ಕೆ ಬಂದು ಪರಿಸ್ಥಿತಿ ತಿಳಿಗೊಳಿಸಿದಂತ ಹಿರಿಯ ಪೊಲೀಸ್ ಅಧಿಕಾರಿ ಮಾವು ಬೆಳೆಗಾರರೇನಿದ್ದಾರೆ ಬೆಂಬಲ ಬೆಲೆಗೆ ಆಗ್ರಹಿಸಿ ನಡೆಸ್ತಾ ಇದ್ದಂತ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆಗಿದೆ. ಚಿಂತಾಮಣಿ ರಸ್ತೆಯಲ್ಲಿ ಮಾವು ಬೆಳೆಗಾರರೇನಿದ್ದಾರೆ ಮಾವಿಗೆ ಬೆಂಬಲ ಬೆಲೆಯನ್ನ ನಿಗದಿಪಡಿಸಿ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಅನ್ನ ತೆರವುಗೊಳಿಸುವಂತ ವಿಚಾರಕ್ಕೇನೆ ಗಲಾಟೆ ಆಗಿದೆ. ಪೊಲೀಸರು ಮತ್ತು ಮಾವು ಬೆಳೆಗಾರರ ನಡುವೆ ನಡೆದಿರುವಂತ ತಳ್ಳಾಟ ನೂಕಾಟ ಇದು. ಕೊನೆಗೆ ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಗಲಾಟೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮಾವು ಬೆಳೆಗಾರರಿಗೆ ಭಾರಿ ಲಾಸ್ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟಿಸ್ತಾ ಇದ್ರು. ಅದ್ರ ಜೊತೆಗೆ ತಾವು ಬೆಳೆದಂತ ಮಾವಿನ ಹಣ್ಣೆಲ್ಲ ಕೂಡ ಟ್ರ್ಯಾಕ್ಟರ್ನಲ್ಲಿ ತುಂಬಿಕೊಂಡು ಬಂದು ರಸ್ತೆಗೆ ಸುರಿದಿದ್ರು. ನಾವು ಈ ರೀತಿ ಕಡಿಮೆ ಬೆಲೆಗೆ ಮಾರಾಟ ಮಾಡೋದ್ರ ಬದಲು ಹಾಗೆ ಪುಕ್ಸಟೆ ತಿಂದ್ಕೊಂಡ್ಬಿಡಿ ನೀವು ಅಂತೇಳಿ ಈ ರೀತಿ ಪ್ರತಿಭಟನೆಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ತೆರವುಗೊಳಿಸಿ ಅಂತ ಪೊಲೀಸರು, ತೆರವುಗೊಳಿಸಲ್ಲ ಅಂತ ರೈತರು, ಅದ್ರ ಜೊತೆಗೆ ಒಂದಷ್ಟು ಮಾತಿನ ಚಕಮಕಿ ವಾಗ್ವಾದ ನಡೆದಿದೆ. ಆ ಚಕಮಕಿ ಮಾತಿನ ವಾಗ್ವಾದ ತಾರಕಕ್ಕೇರಿ ಒಂದಷ್ಟು ತಳ್ಳಾಟ ಗಲಾಟೆ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಪರಿಸ್ಥಿತಿ ತಿಳಿಗೊಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡಿ, ಎಷ್ಟೊಂದು ಕ್ವಿಂಟಾಲ್ ಗಟ್ಟಲೆ ಮಾವು ಬೆಳೆದಂತ ರೈತರಿಗೆ ಈ ಭಾರಿ ಲಾಸ್ ಆಗ್ತಾ ಇದೆ. ಮಾವು ಏನೋ ಫಸಲು ಚೆನ್ನಾಗಿ ಸಿಕ್ಕಿದೆ, ಆದರೆ ಬೆಂಬಲ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ರೈತರ ಆರೋಪ. ಹೀಗಾಗಿನೇ ತಮ್ಮ ಅಳಲ್ ತೋಡ್ಕೊಂಡು ಎಷ್ಟೇ ಭಾರಿ ಪತ್ರ ಬರೆದ್ರೂ ವರ್ಕೌಟ್ ಆಗಿರಲಿಲ್ಲ. ಅದ್ರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತ ಮಾವು ಏನಿದೆ ಅದಕ್ಕೂ ಕೂಡ ಈಗಾಗಲೇ ಕಡಿವಾಣ ಬಿದ್ದುಬಿಟ್ಟಿದೆ. ಬೇಡಿಕೆ ಕಮ್ಮಿ ಆಗಿದೆ. ಹೀಗಾಗಿ ಈಗ ರೈತರು ತಮಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ರಸ್ತೆಗೆ ಮಾವನ್ನ ಸುರಿದು ಗಲಾಟೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆಗಿರುವಂಥ ತಳ್ಳಾಟ ನೂಕಾಟ. ಪೊಲೀಸರು ಬಂದು ಎಷ್ಟೇ ಗಲಾಟೆ ಸರಿ ಮಾಡೋದಕ್ಕೆ ಮಾಡಿದ್ರು ಕೂಡ ಆಗಿಲ್ಲ. ತದನಂತರದಲ್ಲಿ ಹಿರಿಯ ಪೊಲೀಸರು ಬಂದು ಅಲ್ಲಿ ಭೇಟಿ ನೀಡಿ ಸರಿಪಡಿಸಿದ್ದಾರೆ. ಕೋಲಾರದಲ್ಲಿ ರಸ್ತೆಗೆ ಸುರಿದಿದ್ದಂಥ ಮಾವಿನ ಹಣ್ಣಿಗೆ ಜನರು ಮುಗಿಬಿದ್ದಿದ್ದಾರೆ. ಪಲ್ಲವಿ ಸರ್ಕಲ್ ನಲ್ಲಿ ಮಾವಿನ ಹಣ್ಣನ್ನ ರಸ್ತೆಗೆ ಸುರಿದಿದ್ರು ರೈತರು. ಪ್ರತಿಭಟನೆ ಮುಗಿತಾ ಇದ್ದಂತೆ ಹಣ್ಣಿಗೋಸ್ಕರ ಜನ ಮುಗಿಬಿದ್ದಿದ್ದಾರೆ. ಕೋಲಾರದಲ್ಲಿ ರಸ್ತೆಗೆ ಸುರಿದಿದ್ದ ಮಾವಿನ ಹಣ್ಣಿಗೆ ಮುಗಿಬಿದ್ದಂತ ಜನ. ಪಲ್ಲವಿ ಸರ್ಕಲ್ ನಲ್ಲಿ ರೈತರು ತಾವು ಬೆಳೆದಂತ ಮಾವಿನ ಹಣ್ಣನ್ನ ಟ್ರ್ಯಾಕ್ಟರ್ ನಲ್ಲಿ ತುಂಬಿಕೊಂಡು ಬಂದು ನೆಲಕ್ಕೆ ಸುರಿದಿದ್ರು. ಕಾರಣ ಈ ಕಮ್ಮಿ ಬೆಲೆಗೆ ನಾವು ಮಾರಾಟ ಮಾಡೋದ್ರಿಗಿಂತ ಪುಕ್ಸಟೆ ತಿಂದ್ಕೊಳ್ಳಿ ಅಂತ. ಅಂದ್ರೆ ಪ್ರತಿಭಟನೆಯ ಒಂದು ರೀತಿ ಅದು. ಹೀಗಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ತದನಂತರ ಪ್ರತಿಭಟನೆ ಮುಗಿದು ರೈತರಲ್ಲಿಂದ ತೆರಳುತ್ತಿದ್ದಂತೆ ನೋಡಿ ಜನ ಮಾವಿನ ಹಣ್ಣಿಗೋಸ್ಕರ ಹೆಂಗೆ ಮುಗಿ ಬಿದ್ದಿದ್ದಾರೆ ಅಂತ. ರೈತ ಪಾಪ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ಮಾವು ಬೆಳೆದಿರ್ತಾನೆ, ಆದರೆ ಅದಕ್ಕೆ ಸರಿಯಾದ ಬೆಲೆ ಸಿಗದೇ ಇದ್ದಾಗ ಈ ರೀತಿ ಪ್ರತಿಭಟನೆ ಮಾಡೋದ್ರ ಮೂಲಕ
ಒಂದು ಕಡೆ ತಮ್ಮ ಬೆಳೆನೂ ಹಾಳು, ಮತ್ತೊಂದು ಕಡೆ ಅದಕ್ಕೆ ಬೆಂಬಲ ಬೆಲೆನೂ ಸಿಗ್ತಾ ಇಲ್ಲ. ಹೀಗಾಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಅಲ್ಲಿಂದ ರೈತರು ತೆರಳಿದ್ದಾರೆ. ಇನ್ನು ಜನರು ನೋಡಿ ಅದರದ್ದೇ ಲಾಭ ಪಡ್ಕೊಂಡಿರೋದು. ಮಾವಿನ ಹಣ್ಣನ್ನು ನನಗೂ ಬೇಕು ನನಗೂ ಬೇಕು, ನಾ ಮುಂದು ತಾ ಮುಂದು ಅಂತೇಳಿ ಚೀಲ್ಗಟ್ಟಲೆ ತುಂಬ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕೋಲಾರ ಬಂದ್ ಕೈ ಬಿಟ್ಟಂತ ಮಾವು ಬೆಳೆಗಾರರು. ಜಿಲ್ಲಾಡಳಿತ ಸಂಸದ ಮಲ್ಲೇಶ್ ಬಾಬು ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಹೋರಾಟ ಕೈ ಬಿಟ್ಟಿದ್ದಾರೆ. ನಾಳೆಯೊಳಗೆ ಟನ್ ಮಾವಿಗೆ ಕನಿಷ್ಠ 4,000 ರೂಪಾಯಿ ಬೆಂಬಲ ಬೆಲೆ ಕೊಡಿಸ್ತೀವಿ ಅಂತ ಬೆಂಬಲ ಬೆಲೆ ಘೋಷಣೆ ಮಾಡುವ ಭರವಸೆ ಕೊಟ್ಟಿದ್ದಾರೆ. ಕೋಲಾರ ಬಂದ್ ಅನ್ನ ಹಿಂಪಡೆದಿದ್ದಾರೆ ಮಾವು ಬೆಳೆಗಾರರು. ನಾಳೆಯೊಳಗೇನೆ ಬೆಂಬಲ ಬೆಲೆ ಘೋಷಿಸದಿದ್ರೆ ಮತ್ತೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಕೋಲಾರ ಬಂದ್ ಅನ್ನ ಕೈ ಬಿಡಲಾಗಿದೆ. ಕಾರಣ ಜಿಲ್ಲಾಡಳಿತ ಮತ್ತು ಸಂಸದ ಮಲ್ಲೇಶ್ ಬಾಬು ಭರವಸೆ ಕೊಟ್ಟಿದ್ದಾರೆ. 1 ಟನ್ಗೆ 4,000 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಿಸ್ತೀವಿ ಅಂತ. ಅದು ಕೂಡ ರೈತರು ಕೊಟ್ಟಿರುವಂತ ಗಡುವು, ನಾಳೆ ಒಳಗೇನೆ ಬೆಂಬಲ ಬೆಲೆಯನ್ನ ನೀವು ಘೋಷಣೆ ಮಾಡಬೇಕು, ಇಲ್ಲ ಅಂತಂದ್ರೆ ಮತ್ತೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ. ಇವತ್ತೇನ್ ಪ್ರತಿಭಟನೆ ಆಯ್ತಲ್ಲ, ಕೋಲಾರ ಬಂದ್ಗೆ ಏನ್ ಕರೆ ಕೊಟ್ಟಿದ್ರಲ್ಲ, ಆ ಬಂದ್ ಅನ್ನ ಸದ್ಯಕ್ಕೆ ವಾಪಸ್ ಪಡ್ಕೊಂಡಿದ್ದಾರೆ ಮಾವು ಬೆಳೆಗಾರರು. ಕೊಟ್ಟ ಭರವಸೆಯನ್ನ ಜಿಲ್ಲಾಡಳಿತ ಸಂಸದ ಮಲ್ಲೇಶ್ ಇಬ್ರು ಕೂಡ ಉಳಿಸ್ಕೊಳ್ತಾರ. ಅದರಂತೆ 1 ಕ್ವಿಂಟಾಲ್ಗೆ 4,000 ಬೆಂಬಲ ಬೆಲೆ ಘೋಷಣೆ ಆಗ್ಬಿಟ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಕುಮಾರ್. ರೈತರ ಪ್ರತಿಭಟನಾ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಸದ್ಯಕ್ಕೆ ಕೋಲಾರ ಬಂದ್ ವಾಪಸ್ ಪಡ್ಕೊಂಡಿದ್ದಾರೆ. ಏನೇನ್ ಭರವಸೆ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಮತ್ತು ಸಂಸದರು? ಹೌದು ಸತ್ಯ, ಏನು ಕೋಲಾರದಿಂದ ಬಹುತೇಕವಾಗಿ ಮಾವಿನ ಕಣಜ ಅಂತಾನೆ ಕರೆಯಲಾಗುತ್ತದೆ. ಇಲ್ಲಿ ಬಹುತೇಕ ಒಂದು ಮಾವು ಅತಿ ಹೆಚ್ಚಾಗಿ ಬೆಳೆದ, ಅದರಲ್ಲೂ ಸಹ ಬಹುತೇಕವಾಗಿ ತೋತಾಪುರಿ ಮಾವು ಹೆಚ್ಚಾಗಿ ಬೆಳೀತಾರೆ. ಇದಕ್ಕೆ ಕಳೆದ 1 ತಿಂಗಳಿಂದ ಸಹ ಬರೀ ಕೇವಲ 1 ಅಥವಾ 2 ರೂಪಾಯಿ ಕೆಜಿಗೆ ಮಾರಾಟವಾಗೋದ್ರಿಂದ ರೈತರು ಸಾಕಷ್ಟು ಮನವಿಯನ್ನ ನೀಡಿದ್ರೂ ಸಹ ಯಾವುದೇ ಪ್ರತಿಫಲ ಆಗಿಲ್ಲ. ಆ ಒಂದು ಇದರಲ್ಲಿ ಇವತ್ತು ಒಂದು ಮಾವು ಬೆಳೆಗಾರರ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಸಂಪೂರ್ಣವಾಗಿ ಇದು ಯಶಸ್ವಿ ಆಗಿದೆ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇದು ಬೆಳಿಗ್ಗೆ 6 ಗಂಟೆಯಿಂದಲೂ ಸಹ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಬಹುತೇಕವಾಗಿ ಎಲ್ಲ ಶ್ರೀನಿವಾಸಪುರ, ಅದು ಮಾವಿನ ಕಣಜ ಶ್ರೀನಿವಾಸಪುರದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ನಗರಕ್ಕೆ ಒಂದು ಪ್ರವೇಶ ನೀಡುವಂತಹ 4 ಭಾಗಗಳ ರಸ್ತೆಗಳನ್ನ ರೈತರು ಸಂಪೂರ್ಣವಾಗಿ ಮುಚ್ಚಿದ್ರು. ಈ ಒಂದು ಇದರಲ್ಲಿ ಮುಚ್ಚಿದಂತಹ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತು ಒಂದು ಪ್ರತಿಭಟನಾಕಾರರ ನಡುವೆ ವಾಗ್ವಾದವೂ ಸಹ ಆಯಿತು. ಕೆಲವೊಂದು ವಿಕೋಪವಾದಂತಹ ಒಂದು ಸಂದರ್ಭದಲ್ಲಿ ನೂಕಾಟ, ಒಂದು ತಳ್ಳಾಟವೂ ಸಹ ನಡೀತು. ಆ ಒಂದು ಸಂದರ್ಭದಲ್ಲಿ ಹಿರಿಯ ಪೊಲೀಸರು ಬಂದು ಇದನ್ನ ಬಿಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ನಂತರ ಬಂದಂತಹ ಒಂದು ಜಿಲ್ಲಾಧಿಕಾರಿ MR ರವಿ ಹಾಗೂ ಸಂಸದ ಮಲ್ಲೇಶ್ ಬಾಬುರವರು ಒಂದು ಪ್ರತಿಭಟನಾ ನಿರತರಿಗೆ ನಾಳೆ ಒಳಗಾಗಿ ಬಹುತೇಕವಾಗಿ 4,000 ರೂಪಾಯಿ ಒಂದು ಟನ್ಗೆ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಲಾಗುತ್ತದೆ. ಆ ಮುಖಾಂತರ ಈಗಾಗಲೇ ಎಲ್ಲ ಒಂದು ದಾಖಲೆಗಳು ಸಿದ್ಧವಾಗಿದೆ ಅನ್ನೋ ಒಂದು ಭರವಸೆಯನ್ನು ನೀಡಿದ ನಂತರ ಈಗ ಒಂದು ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ. ಆದ್ರೆ ನಾಳೆ ಒಳಗೆ ತಮ್ಮ ಭರವಸೆ ಈಡೇರದಿದ್ರೆ ನಂತರ ಪ್ರತಿಭಟನೆಯನ್ನ ಮುಂದುವರಿಸುವುದಾಗಿ ಈಗಾಗಲೇ ಸಹ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಕುಮಾರ್ ಡೀಟೇಲ್ಸ್ಗೆ.